ಬದಲು ಏನಪ್ಪ ಅಂದರೆ 3 ತಟ್ಟೆಗಳನ್ನು ಇಡಲಾಗಿದೆ. ಈ 3 ತಟ್ಟೆಗಳಲ್ಲಿ ನೀರನ್ನು ಹಾಕಿದೆ. ನಾವು ಹೇಳಿದ ಇನ್ಸ್ಟ್ರಕ್ಷನ್ಸ್ ಹಾಗೆ ಈಗ ಕೊನೆ 2 ತಟ್ಟೆಗಳಲ್ಲಿ ಕೈಗಳನ್ನಿಟ್ಟು ಆ ನೀರಿನ ಬಿಸಿಯ ಮಟ್ಟವನ್ನು ತಿಳಿತಾ ಇದ್ದಾಳೆ. ಈಗ ಹೇಳಬೇಕು ನೀನು ಹೇಗಿದ್ದಾವೆ ಅಂತ. ಯಾವುದಮ್ಮ ತೋರಿಸು. ಆ ನೀರು ತುಂಬ ಬಿಸಿಯಾಗಿದೆ. ಹಾಂ, ಈ ಕಡೆ ಇದು. ಹಾಂ, ಈ ಕಡೆ ನೀರು ತುಂಬ ತಂಪಾಗಿದೆ. ಯಾವ ನೀರು ಬಿಸಿಯಾಗಿದೆ? ಹಾಂ, ಬಿಸಿಯಾಗಿದೆ. ನೆಕ್ಸ್ಟ್ ಈಗ 2 ಕೈಗಳನ್ನು ಎಟ್ ಎ ಟೈಮು ಮಧ್ಯಭಾಗದ ತಟ್ಟೆಯಲ್ಲಿ ಇಡಬೇಕು. ಹಾಂ, ಇಟ್ಟು ನೀನು ಈಗ ಹೇಳಬೇಕು. 2 ಕೈಗಳಿಂದ ಹೇಳಬೇಕು. ಎಡಗೈ ಹೆಂಗೆ ಅನಿಸುತ್ತೆ, ಬಲಗೈ ಹೆಂಗೆ ಅನಿಸುತ್ತೆ ಅಂತ ಹೇಳ್ಬೇಕು ನನಗೆ. ಎಡಗೈ ಹೇಗೆ ಅನಿಸ್ತಾ ಇದೆ, ತೆಗಿಯೋಂಗಿಲ್ಲ. ಎಡಗೈ ಹೇಗೆ ಅನಿಸ್ತಾ ಇದೆ, ಬಲಗೈ ಹೇಗೆ ಅನಿಸ್ತಾ ಇದೆ ಅಂತ ಹೇಳಬೇಕು. ಒಳಗೆ ಇಡಬೇಕು. ಹಾಂ, ಎಡಗೈ ಸ್ವಲ್ಪ ತಂಪು ಅನಿಸುತ್ತಿದೆ, ಬಲಗೈ ಸ್ವಲ್ಪ ಬಿಸಿ ಅನಿಸುತ್ತಿದೆ. ನೋಡಿ, ಎಡಗೈ ಸ್ವಲ್ಪ ತಂಪು ಅನಿಸ್ತಾ ಇದೆ ಅಂತೆ, ಬಲಗೈ ಸ್ವಲ್ಪ ಬಿಸಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಳೆ. ಹೌದಾ? ಕೇಳಿಸ್ಕೊಂಡ್ರೆ ಎಲ್ಲರೂ? ಏನಪ್ಪ ಅಂದರೆ ತಟ್ಟೆಯಲ್ಲಿರುವಂತಹ ನೀರಿನಲ್ಲಿ ಕೈ ಇಡ್ತಾ ಇದ್ದಾನೆ. ಒಟ್ಟು ತಟ್ಟೆಗಳು 3 ಇದ್ದಾವೆ. 2 ತಟ್ಟೆಯಲ್ಲಿ ತನ್ನ ಅಂಗೈಯನ್ನು ಸ್ಪರ್ಶಿಸ್ಬೇಕು ನೀರಲ್ಲಿ. ಅದು ಕೊನೆ 2 ತಟ್ಟೆಯಲ್ಲಿ ಒಂದು ಎಡಗೈ ಒಂದು ಬಲಗೈಯನ್ನು ಸ್ಪರ್ಶ ಮಾಡಬೇಕು. ಈಗ ಮಾಡಪ್ಪ ನೋಡೋಣ. 2 ಎಟ್ ಎ ಟೈಮ್ ಇಡಬೇಕು. ಹಾಂ, ಇಟ್ಟು ಅದು ನಿನಗೆ ಅನುಭವ ಆಗ್ತಾಯಿದೆ. ಈಗ ಯಾವ ರೀತಿ ಅಂತ ಅನುಭವ ಆಗ್ತಾಯಿದೆ ಹೇಳಬೇಕು ಅವ್ರಿಗೆ. ಯಾವುದು ತಂಪಿದೆ, ಕೈ ಎತ್ತಬೇಕು ಅದನ್ನು. ಹಾಂ, 2 ಅಲ್ಲೇ ಇಡು ವಾಪಸ್ ಕೈಯನ್ನು. ಇದು ಗೊತ್ತಾಯ್ತಾ ಯಾವ್ದು ತಂಪಿದೆ ಯಾವ್ದು ಬಿಸಿ ಇದೆ. ಈಗ ಎಟ್ ಎ ಟೈಮ್ 2 ಕೈಗಳನ್ನು ನೀಟಾಗಿಡು ಒಳಗಡೆಗೆ. ಹಾಂ, ಈಗ ಎಟ್ ಎ ಟೈಮ್ 2 ಕೈಗಳನ್ನು ಏನು ಮಾಡಬೇಕು, ಮಧ್ಯಭಾಗದ ತಟ್ಟೆಯಲ್ಲಿ ಇಡಬೇಕು. ಬೇಗನೆ ಒಳಗೆ ಇಟ್ಬಿಡು. ಹಾಂ, ಈಗ ಎಡಗೈ ಹೇಗೆ ಅನಿಸ್ತಾ ಇದೆ, ಬಲಗೈ ಹೇಗೆ ಅನಿಸ್ತಾ ಇದೆ? ಎತ್ತಬಾರ್ದು. ಎಡಗೈ ಹೇಗೆ ಅನಿಸ್ತಾ ಇದೆ? ಎಡಗೈ. ಬಲಗೈ? ಬಲಗೈ ಬಿಸಿ ಅನ್ನಿಸ್ತಾ ಇದೆ, ಎಡಗೈ ಏನಾಗ್ತಾ ಇದೆ, ತಂಪು ಅನ್ನಿಸ್ತಾ ಇದೆ ಅಂತ ಹೇಳಿದವ. ಸರಿನಾ? ಓಕೆ, ನೀನು ಬಾರಪ್ಪ ಹೊರಗಡೆಗೆ. ಕೈಗಳನ್ನು ಮಧ್ಯಭಾಗದ ತಟ್ಟೆಯಲ್ಲಿ ಇಡಬೇಕು. ಸರಿಯಾಗಿಡು. ಈಗ ನಿನಗೆ ಅನುಭವ ಆಗ್ತಾ ಇದೆನಾ? ಸರಿ, ಹೇಗೆ ಆಗ್ತಾ ಇದೆ? 2 ಕೈಗೆ ಒಂದೇ ಟೈಪ್ ಬಿಸಿ ಇದೆಯಾ, ಅಥವಾ ಒಂದು ಕೈಗೆ ಒಂದು ಟೈಪ್ ಬಿಸಿ, ಮತ್ತೊಂದು ಕೈಗೆ ಮತ್ತೊಂದು ಟೈಪ್ ಬಿಸಿ ಇದೆಯಾ? 2 ಕೈಗಳನ್ನು, ಎಡಗೈ ಮತ್ತು ಬಲಗೈ 2 ಕೈಗಳನ್ನು ಮಧ್ಯಭಾಗದಲ್ಲಿರುವಂಥ ತಟ್ಟೆಗೆ ಇಡಬೇಕು. ಹಾಂ, ಈಗ ಎಡಗೈ ಮತ್ತು ಬಲಗೈ ಬಿಸಿ ಅನುಭವವನ್ನು ಹೇಳಮ್ಮ. ಹೇಳು. ಬಲಗೈ ತಂಪು ಅನ್ನಿಸ್ತಾ ಇದ್ದೆ, ಬಿಸಿ ಅನ್ನಿಸ್ತಾ ಇದೆಯಾ? ಬಾ ಹೊರಗಡೆಗೆ.